ಹೆಲೋ, ನಾನು ನಿಶಾ. ಇವತ್ತು ನಾವು ಯಾವ ಕ್ಲಾಸಪ್ಪ ಅಂದರೆ ಇವತ್ತು ಕನ್ನಡ ಗಾದೆ ಮಾತುಗಳು. ಈ ಗಾದೆ ಮಾತುಗಳು ಅಂದರೇನು ಅಂದರೆ ಜನಸಾಮಾನ್ಯರು ಮಾತಾಡ್ಕೋತಾ ಬರ್ತಾರೆ, ಅದನ್ನು ಗಾದೆ ಮಾತುಗಳಾಗಿ ಪರಿವರ್ತನೆ ಅಂದರೆ ಒಂದು ಜನಸಾಮಾನ್ಯರು ಆಡುವ ಮಾತುಗಳೇ ಗಾದೆ ಮಾತುಗಳು. ಅದಕ್ಕೆ ಈ ಗಾದೆ ಮಾತುಗಳು ಅಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಕೂಡ ಇದೆ. ಅಂದರೆ ವೇದ ಸುಳ್ಳಾಗ್ಬೋದು, ಆದರೆ ಇವೆಲ್ಲ ಗಾದೆ ಮಾತುಗಳು ಅದಲ್ಲ, ಅದು ನಮ್ಮ ನಿಜ ಜೀವನದಲ್ಲಿಯೂ ಕೂಡ ಅದು ಅತ್ಯಂತ ಮುಖ್ಯವಾಗಿ ಹೆಲ್ಪ್ ಕೂಡ ಅದು ಆಗ್ತದೆ. ಈ ಗಾದೆ ಮಾತುಗಳ ಕುರಿತು ಅನೇಕ ಎಕ್ಸಾಮ್ಗಳಲ್ಲೂ ಕೂಡ ಕೇಳಲಾಗ್ತದೆ. PDO ಅದರಲ್ಲಿ, ಕನ್ನಡ ಕಡ್ಡಾಯ ಕನ್ನಡದಲ್ಲಿ ಎಲ್ಲದರಲ್ಲಿಯೂ ಕೂಡ ಕೇಳ್ತಾರೆ. ಒಂದೊಂದಾಗಿ ಈ ಗಾದೆ ಮಾತುಗಳನ್ನು ಇವತ್ತು ನಾವು ಈ ಕ್ಲಾಸಿನಲ್ಲಿ ನೋಡೋಣ. ಗಾದೆ ಮಾತುಗಳು. ಫಸ್ಟ್ನೇದ್ದು, ತಾಳಿದವನು ಬಾಳಿಯಾನು. ನೋಡಿ, ಯಾರು ತಾಳ್ತಾರಲ್ಲ ಅವರೇ ಜೀವನದಲ್ಲಿ ಬಾಳ್ಬೋದು. ಅದಕ್ಕೆ ತಾಳಿದವನು ಬಾಳಿಯಾನು ಎಂಬುದು ಗಾದೆ ಮಾತು. ಎರಡನೇದ್ದು, ಮಾತು ಬೆಳ್ಳಿ ಮೌನ ಬಂಗಾರ. ನೋಡಿ, ಮಾತು ಬೆಳ್ಳಿ ಇದ್ದರೆ ಮೌನ ಏನು ಬಂಗಾರ, ಗೋಲ್ಡ್ ಅಂತ. ಮೂರನೇದ್ದು, ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು. ನಾಲ್ಕನೇದು, ಉಪಾಯ ಬಲ್ಲವರಿಗೆ ಅಪಾಯವಿಲ್ಲ. ನೋಡಿ, ಯಾರು ಉಪಾಯ ಗೊತ್ತಿರ್ತದಲ್ಲ ಅವರಿಗೆ ಯಾವುದೇ ಅಪಾಯವಿರಲ್ಲ. ಐದನೇದು, ಹೇಳುವುದಕ್ಕಿಂತ ಮಾಡಿ ತೋರಿಸುವುದೇ ಲೇಸು. ನೋಡಿ, ಇದನ್ನು ಕೂಡ ನಾವು ಜನ ಏನು ಮಾಡ್ತಾರೆ, ಎಷ್ಟು ಹೇಳ್ತೀಯ ನೀನು, ಹೇಳೋಕ್ಕಿಂತ ಮಾಡಿ ತೋರಿಸೋದೇ ಎಷ್ಟೋ ಲೇಸು. ಬರೀ ರೀಲ್ ಬಿಡಬೇಡ, ಹೇಳಬೇಡ, ಅದನ್ನು ಮಾಡಿ ತೋರಿಸಿದ್ರೆ ಮಾತ್ರ ಜನ ಒಪ್ತಾರೆ. ಆರನೇದ್ದು, ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟ ಬಲ್ಲವರಿಗೆ ರೋಗವಿಲ್ಲ. ನೋಡಿ, ಯಾರಿಗೆ ಮಾತು ಬರ್ತದಲ್ಲ ಅವರಿಗೆ ಜಗಳವಿರಲ್ಲ, ಆದರೆ ಕರೆಕ್ಟಾಗಿ ಮಾತಾಡಬೇಕು. ಊಟ ಬಲ್ಲವರಿಗೆ ರೋಗವಿಲ್ಲ, ಯಾರು ಚೆನ್ನಾಗಿ ಊಟ ಮಾಡ್ತಾರೆ ಅವರಿಗೆ ರೋಗ ಇರಲ್ಲ. ಏಳನೇದ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನೋಡಿ, ಎಷ್ಟು ಹಾಸಿಗೆ ಇರ್ತದೆ ಅದಷ್ಟೇ ನಾವು ಕಾಲು ಚಾಚಬೇಕು. ಎಂಟನೇದ್ದು, ಕುಣಿಯಲು ಬಾರದವಳಿಗೆ ನೆಲ ಡೊಂಕು. ನೋಡಿ, ನಮಗೆ ಕುಡಿಯೋಕ್ಕೆ ಬರಲ್ಲ, ಅದನ್ನ ಏನು ಮಾಡ್ತೀವ, ಬಾರದವಳಿಗೆ ನೆಲ ಡೊಂಕಿದೆ. ನಾವು ಕುಣಿಯೋಕ್ಕೆ ಬರಲಿಲ್ಲ ಅಂದರೆ ಈ ನೆಲನೋ ಡೊಂಕಿದೆ ಅಂತ ನೆಲ ಸಮಾನವಾಗಿ ಇರ್ತದೆ. ಒಂಬತ್ತನೇದು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ನೋಡಿ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಇದೆಯಲ್ಲ ಅದೇ ಮೇಲು. ಹತ್ತನೇದು, ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ. ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ. ಇವೆಲ್ಲ ಗಾದೆ ಮಾತುಗಳು ನಾವು ಪ್ರೈಮರಿ, ಹೈಸ್ಕೂಲಲ್ಲಿ ಹೀಗೆ ಕಂಟಿನ್ಯೂ ಆಗಿ ಎಲ್ಲ ಪಠ್ಯಪುಸ್ತಕದಲ್ಲಿ ಕೂಡ ಬರುತ್ತಾ ಹೋಗುತ್ತವೆ. 11, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು. 12ನೇದು, ವಿದ್ಯೆಗೆ ವಿನಯವೇ ಭೂಷಣ. ವಿದ್ಯೆಗೆ ಏನು ವಿನಯವೇ ಅದರ ಭೂಷಣ. 13, ನೀರಿದ್ದರೆ ಊರು, ನಾರಿ ಇದ್ದರೆ ಮನೆ. ನೋಡಿ, ಊರಿರ್ಬೇಕಂದ್ರೆ ನೀರಿರಬೇಕು, ಮನೆಯಲ್ಲಿ ನಾರಿದ್ದರೆ ಮನೆ ಆಗ್ತದೆ. 14ನೇದು, ದುಡಿತವೇ ದುಡ್ಡಿನ ತಾಯಿ. ದುಡಿತವೇ ದುಡ್ಡಿನ ತಾಯಿ ಯಾರು, ದುಡಿತವೆ. 15ನೇದು, ಜಾಣ ಜಾಣರಿಗೆ ಮೂರು ದಾರಿ. ಜಾಣ ಜಾಣರಿಗೆ ಮೂರು ದಾರಿ. 16ನೇದು, ಕಾಯಕವೇ ಕೈಲಾಸ. ನಾವೇನು ಕೆಲಸ ಮಾಡ್ತೇವೆ ಅದೇ ಒಂದು ಕೈಲಾಸ. ಅದಕ್ಕೆ ನಾವು ಎಲ್ಲ ಮಾಡುವ ಕಾರ್ಯದಲ್ಲಿ ಏನಿರಬೇಕು, ಕಾಯಕವಿರಬೇಕು, ಕೈಲಾಸ ತಾನೇ ಆಗಿ ಸಿಗ್ತದೆ. 17ನೇದು, ಕೈ ಕೆಸರಾದರೆ ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು. ನೋಡಿ, ನಾವು ಕೈಯನ್ನು ಕೆಸರಂದರೆ ಏನಂದರೆ ನಾವು ಗಲೀಜು ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಬಾಯಿ ಮೊಸರು ಬೀಳ್ತದ. ನಾವು ದುಡಿದೇ ಇದ್ದರೆ ನಮಗೆ ಊಟ ಸಿಗ್ತದಾ, ಸಿಗಲ್ಲ. ಅದಕ್ಕೆ ಕೈ ಕೆಸರಾದರೆ ಬಾಯಿಗೆ ಮೊಸರು ತಿನ್ನೋಕ್ಕೆ ಸಾಧ್ಯವಾಗ್ತದಂತ ಈ ರೀತಿಯಾಗಿ ಹೇಳಿದ್ದಾರೆ. 18ನೇದು, ವಿದ್ಯೆ ಇಲ್ಲದವನು ಹದ್ದಿಗಿಂತಲೂ ಕಡೆ. ನೋಡಿ, ಯಾರ ಹತ್ರ ವಿದ್ಯೆ ಇರಲ್ಲ ಅವರು ಹದ್ದಿಗಿಂತಲೂ ಕಡೆ ಅಂತ ಹೇಳಿದ್ದಾರೆ. 19ನೇದು, ಊರಿಗೆ ಅರಸನಾದರೂ ತಂದೆಗೆ ಮಗ. ನೋಡಿ, ಮಗ ಎಷ್ಟೇ ಬೆಳೀಲಿ ಆದರೆ ತಂದೆಗೆ ಅವ
ಒಬ್ಬ ಕೇವಲ ಮಗನಾಗಿರುತ್ತಾನೆ. 20ನೇದು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸತ್ಯಕ್ಕೆ ಸಾವೇ ಇಲ್ಲ, ಸುಳ್ಳಿಗೆ ಸುಖನೇ ಇಲ್ಲ. ಆದರೆ ನಾವು ಒಂದು ಸುಳ್ಳು ಹೇಳ್ತೀವಿ, ನಮಗೆ ಸುಖ ಇರ್ತದ? ಸುಳ್ಳು ಹೇಳಿವಿ ನಮ್ಮ ಮನಸ್ಸಿಗಾದರೂ ಗೊತ್ತಿರ್ತದಲ್ಲ. ಅದೇ ಸತ್ಯ ಹೇಳಿದರೆ ನಮಗೆ ಒಳ್ಳೆಯದಾಗ್ತದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. 21ನೇದು ಹೆತ್ತ ಮಗ ಹೆಗ್ಗಣ ಮುದ್ದು. ನೋಡಿಲಿ, ತಾಯಿ ಏನು ಮಾಡ್ತಾಳೆ? ಹೆಗ್ಗಣ ಅಂದರೆ ಕರಿ ಇರಲಿ ಹೆಂಗೋ ಇರಲಿ, ತನ್ನ ಮಗು ಹೆಗ್ಗಣ ಮುದ್ದು ಹೆಂಗೆ ಮಾಡ್ತಾಳೆ, ಅದಕ್ಕೆ ತನ್ನ ಮಗ ಎಲ್ಲರಿಗಿಂತನೂ ಚೆನ್ನಾಗಿದ್ದಾನೆ ಅಂತ ಹೇಳ್ತಾಳೆ ತಾಯಿ. 22ನೇದು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರೋಲ್ಲ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲ್ಲ. 23ನೇದು ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. 24ನೇದು ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ನೋಡಿ, ತಾಯಿ ಮಗಳಂತೆಯೇ ತಾಯಿ ಇರ್ತಾರೆ, ನೂಲಿನಂತೆ ಸೀರೆ. 25ನೇದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ನೋಡಿ, ಇವೆಲ್ಲವೂ ನಾವು ಗಾದೆ ಮಾತುಗಳನ್ನು ನೋಡ್ತಾ ಇದ್ದೀವಲ್ಲ, ಇದು ದಿನಾಲು ನಿತ್ಯದ ನಮ್ಮ ಜೀವನದಲ್ಲಿ ಬಂದಿರ್ತೇವೆ. ಅಂದರೆ ವೇದಗಳು ಸುಳ್ಳಾಗ್ಬೋದು, ಆದರೆ ಗಾದೆಗಳು ಯಾವತ್ತೂ ಸುಳ್ಳಾಗುವುದಿಲ್ಲ. ನೋಡಿ, ಕೈ ಕೆಸರಾದರೆ ಬಾಯಿ ಮೊಸರು, ಕರೆಕ್ಟ್ ಅಲ್ಲ? ಮತ್ತು ಕೈ ಕೆಸರು ಆಗಲಿಲ್ಲ ಅಂದರೆ ನಮಗೆ ಒಳ್ಳೆಯದು ಊಟ ಹೇಗೆ ಸಿಗ್ತದೆ? ಸಿಗಲ್ಲ. ಅದಕ್ಕೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಕರೆಗೂ ಸುಖ ಇರಲ್ಲ. ಇವೆಲ್ಲವೂ ಕೂಡ ನಿಜ ಜೀವನಕ್ಕೆ ಸತ್ಯ ಆಡಿದಂತಹ ಮಾತುಗಳು ಇವು. ಅದಕ್ಕೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. 26ನೇದು ಎತ್ತು ಏರಿಗೆ ಎಳೆಯಿತು, ಕೋಣ ನೀರಿಗೆ ಎಳೆಯಿತು. 27ನೇದು ಸುಖ ಬಂದಾಗ ಹಿಗ್ಗಬೇಡ, ಕಷ್ಟ ಬಂದಾಗ ಕುಗ್ಗಬೇಡ. ನೋಡಿ, ನಮಗೆ ಜಾಸ್ತಿ ಹ್ಯಾಪಿಯಾಗಿರ್ತೀವಿ, ಜಾಸ್ತಿ ಸುಖ ಬಂದಾಗ ನಾವು ಏನು ಮಾಡ್ತೀವಿ? ಅತ್ಯಂತ ಹಿಗ್ತೀವಿ. ಎಲ್ಲರಿಗಿಂತನೂ ಖುಷಿ ನನಗೆ ಸಿಕ್ಕದೆ, ಎಲ್ಲರ ಖುಷಿನೂ ಕೂಡ ನನಗೆ ಸಿಕ್ಕಿದೆ ಅಂತ. ಕಷ್ಟ ಬಂದಾಗ ಏನು ಮಾಡ್ತೀವಿ? ಎಲ್ಲ ದೇವ್ರ ಕಷ್ಟ ಎಲ್ಲ ನನಗೆ ಕೊಟ್ಟಿದ್ದಾನೆ ಅಂತ ನಾವು ಕುಗ್ಬೇಡ. ಅದಕ್ಕೆ ನಾವು ನ್ಯೂಟ್ರಲ್ ಆಗಿ ಇರಬೇಕು. 28ನೇದು ಹುಲಿ ಹೊಟ್ಟೆಯಲ್ಲಿ ನರಿ ಹುಟ್ಟಿದ ಹಾಗೆ. 29ನೇದು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ಇದು ನಮ್ಮೆಲ್ಲ ಸ್ಕೂಲಲ್ಲಿ ಟೀಚರ್ ಹೇಳ್ತಾ ಇದ್ರು, ಗಿಡವಾಗಿ ಬಗ್ಗುದು ಮರವಾಗಿ ಬಗ್ಗಿತೆ. ನೋಡಿಲಿ, ನಾವು ಚಿಕ್ಕ ಗಿಡ ಇರ್ತಾವಲ್ಲ, ಅಂದರೆ ಒಬ್ಬ ಮನುಷ್ಯ ಚಿಕ್ಕವನಿದ್ದಾಗನೇ ಅವನಿಗೆ ತಿಳಿಸಿ ಹೇಳಬೇಕು. ಅದೇ ಮರವಾಗಿ ಬಗ್ಗಿಸ್ಲಕ್ಕೆ ಬರ್ತದ? ಬರಲ್ಲ. ಅದಕ್ಕೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ಹೇಳಿದ್ದಾರೆ. 30ನೇದು ಅತಿ ಆಸೆ ಗತಿಗೇಡು. ಇದು ಅಂತೂ ನಮಗೆ ಎಲ್ಲರಿಗೂ ಬೇಕಂದರೆ ಅತಿ ಆಸೆ ಯಾರು ಪಡ್ತಾರೋ ಅವ್ರಿಗೆ ಗತಿನೇ ಗೇಡು. ಅದಕ್ಕೆ ನಾವು ಯಾವುದು ಆಸೆಗಳು ಕೂಡ ನಮಗೆ ಇರಬಾರ್ದು. ಮನೆಯಲ್ಲಿ ಇಲಿ, ಬೀದಿಯಲ್ಲಿ ಹುಲಿ. 32ನೇದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ. ನೋಡಿ, ನಾವೇನಾದರೂ ಮಾತಾಡ್ತಿರ್ತೀವಿ, ಜಗಳ ಆಡ್ತಿರ್ತೀವಿ, ಒಬ್ಬರೇ ನೀ ಯಾಕೆ ಬಂದಿಯೋ, ಉರಿಯುವ ಬೆಂಕಿಗೆ ಏನು ತುಪ್ಪ ಸುರಿಯಾಗಿ ಬಂದಿಯೋ ನಮ್ಮ ಮಾತು ಹೇಳಿ ಅಂತ ಹೇಳ್ತಾರೆ. ನೋಡು, ಅದನ್ನು ಕೂಡ ಆಡುವ ಮಾತುಗಳೇ ಗಾದೆ ಮಾತುಗಳು. 33ನೇದು ತುಂಬಿದ ಕೊಡ ತುಳುಕುವುದಿಲ್ಲ. ನೋಡಿ, ತುಂಬಿದ ಕೊಡ ನೀವು ತುಳುಕಿಸ್ರಿ, ತುಳುಕ್ತದ? ಅದು ತುಳುಕಲ್ಲ. ಅದಕ್ಕೆ ನಾವು ಅದೇ ಖಾಲಿ ಇದ್ದರೆ ಒಂದು ಸ್ವಲ್ಪ ಕೈ ಟಚ್ ಮಾಡಿದರೆ ತುಳುಕ್ತದೆ. 34ನೇದು ಮಾತಿಗಿಂತ ಕೃತಿ ಲೇಸು. 35ನೇದು ಮನಸ್ಸಿದ್ದರೆ ಮಾರ್ಗ. ನೋಡಿ, ನಮಗೆ ಯಾವುದೇ ಒಂದು ಕೆಲಸ ಇರಲಿ, ನಮಗೆ ಏನಿರಬೇಕು? ಮನಸ್ಸೇ ಇರಬೇಕು. ಆ ಮನಸ್ಸಿಟ್ಟು ನಾವು ಮಾರ್ಗವನ್ನು, ಕೆಲಸವನ್ನು ಮಾಡಿದರೆ ನಮಗೆ ಮಾರ್ಗ ಖಂಡಿತವಾಗಿ ನಮಗೆ ದೊರೆಯುತ್ತದೆ. ಇವೆಲ್ಲ ಕನ್ನಡ ಗಾದೆ ಮಾತುಗಳು ಅದಾವಲ್ಲ, ಇವೆಲ್ಲವೂ ಗಾದೆ ಮಾತುಗಳು ನಮ್ಮ ಜೀವನಕ್ಕೆ ತುಂಬ ಹೆಲ್ಪ್ ಆಗುತ್ತವೆ. ಇವೆಲ್ಲವೂ ಗಾದೆ ಮಾತೆಯಂತೆ ನಾವು ನಡೆದುಕೊಂಡರೆ ನಮ್ಮ ಜೀವನ ಸುಖಕರವಾಗಿ ಸಾಗಬಹುದು. ಥ್ಯಾಂಕ್ ಯು. ಮೈ ಚಾನಲ್, ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.